ನಾಳೆ ಬಾ, ಇದಂತೂ 90s ಕಿಡ್ಸ್ಗೆ ಒಂದು ನೈಟ್ ಮೇರೆ ಆಗೋಗಿತ್ತು. ಇದೇ ಕಥೆನ ಆಧಾರವಾಗಿಟ್ಕೊಂಡು ಸ್ತ್ರೀ ಅಂತ ಒಂದು ಕಾಮಿಡಿ ಹಾರರ್ ಮೂವಿನ ಕೂಡ ತೆಗೆದ್ರು ಬಾಲಿವುಡ್ನವರು. ನೋಡೋಕ್ಕಿಂತ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಆದರೆ ಈ ಕತೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯೋ ಅಷ್ಟೇ ಭಯಾನಕವಾಗಿತ್ತು ಕೂಡ. 1992ಇಂದ 1995ವರೆಗೂ ನಮ್ಮ ಬ್ಯಾಂಗ್ಳೂರು ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ನೈಜ ಕತೆ ಇದು. ನಮ್ಮ ಬ್ಯಾಂಗ್ಳೂರಿನ ಮಲ್ಲೇಶ್ವರಂ, ರಾಜಾಜಿನಗರ ಸೇರಿ ಇನ್ನೂ ಹಲವಾರು ಸೌತ್ ಬ್ಯಾಂಗ್ಳೂರಿನ ಏರಿಯಾದವರು ಇದನ್ನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಅವ್ರು ಹೇಳೋ ಪ್ರಕಾರ ಪ್ರತಿದಿನ ರಾತ್ರಿ ಒಂದು ಹೆಣ್ಣು ದೆವ್ವ, ಒಂದು ದುಷ್ಟಶಕ್ತಿ ಮನೆಗೂ ಹೋಗಿ ಬಾಗಿಲು ಬಿಡಿತಾ ಇತ್ತಂತೆ. ಮನೆಯವ್ರನ್ನ ಕರಿತಾ ಇತ್ತಂತೆ. ಬೇರೆ ಯಾರು ವಾಯ್ಸಲ್ಲೂ ಕರಿತಾ ಇರಲಿಲ್ಲ, ಮನೆಯವ್ರ ವಾಯ್ಸಲ್ಲೇ ಅಥವಾ ಮನೆಯವ್ರಿಗೆ ತುಂಬ ಕ್ಲೋಸ್ ಆಗಿರೋರ ವಾಯ್ಸಲ್ಲಿ ಕರಿತಾ ಇತ್ತಂತೆ. ಯಾರಾದರೂ ಹೋಗಿ ಬಾಗಿಲು ತೆಗೆದ್ರೆ ಇಮ್ಮಿಡಿಯೇಟಾಗಿ ರಕ್ತ ಕಾರಿ ಸತ್ತೋಗ್ತಾ ಇದ್ದಂತೆ, ಇಲ್ಲಾಂದರೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಂತೆ. ಸೊ ಈ ತಲೆನೋವು ಜಾಸ್ತಿಯಾಗಿ ಜನಗಳೆಲ್ಲ ಸೇರಿಕೊಂಡು ಕಂಡುಕೊಂಡಂಥ ಸೊಲ್ಯೂಷನ್ನೇ ನಾಳೆ ಬಾ. ಒಂದು ಇಡ್ಲಿನ ಪೀಸಿಂದನೋ ಅಥವಾ ಚಾಪ್ ಪೀಸಿಂದನೋ ತಮ್ಮ ಮೇನ್ ಡೋರ್ ಮೇಲೆ ನಾಳೆ ಬಾ ಅಂತ ಬರೀತಾ ಇದ್ದಂತೆ. ಸೊ ಅವ್ರು ಹೇಳೋ ಪ್ರಕಾರ ದಿನ ರಾತ್ರಿ ಆ ಹೆಣ್ಣು ದೆವ್ವ ಮನೆಗೆ ಬಂದು ಬಾಗಿಲು ಬಡಿಯೋ ಟೈಮಲ್ಲಿ ಡೋರ್ ಮೇಲೆ ನಾಳೆ ಬಾ ಅಂತ ನೋಡಿ ಓಕೆ ನಾಳೆ ಬರೋಣ ಅಂತ ಹೋಗ್ತಾ ಇರ್ತಾರೆ. ಯಾರ ಮನೇಲಿ ನಾಳೆ ಬಾ ಅಂತ ಬರೆದಿರ್ತಾ ಇರಲಿಲ್ಲ, ಇದನ್ನು ನಂಬ್ತಾ ಇರಲಿಲ್ಲ, ಆ ಮನೆಯಲ್ಲಿ ಒಂದೊಂದು ಸಾವಾಗ್ತಾ ಇತ್ತು ಅಂತ ಈಗಲೂ ಕೂಡ ಜನ ನಂಬಿದ್ದಾರೆ. ಇದು ಎಷ್ಟು ಮಟ್ಟಿಗೆ ನಿಜ ಅಥವಾ ಸುಳ್ಳು ಅಂತ ಫ್ಯಾಕ್ಟ್ ಚೆಕ್ ಕೂಡ ಮಾಡೋಕ್ಕಾಗಲ್ಲ. ಬಟ್ 90s ಜನ್ರೇಷನ್ ಅವರು ಈಗಲೂ ಕೂಡ ಇದು ನಿಜ ಅಂತ ನಂಬಿದ್ದಾರೆ. ಆಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಒಬ್ಬರೊಬ್ಬರು ಬಾಯಿಂದಲೇ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಕರ್ನಾಟಕ ಪೂರ್ತಿ ಹರಡಿತ್ತು. ಇದನ್ನು ಕೆಲವರು ಮಾಸ್ ಹಿಸ್ಟೀರಿಯಾ ಅಂತಲೂ ಕೂಡ ಕರೆದ್ರು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಹಾಗೆ ನಿಮ್ಮ ಮನೇಲಿ ಯಾರಾದರೂ 90s ಜನ್ರೇಷನ್ ಅವರಿದ್ದರೆ ಅವ್ರಿಗೂ ಕೂಡ ಕೇಳಿ ನಾಳೆ ಬಾ ಅಂದರೆ ಏನು, ಆ ಟೈಮಲ್ಲಿ ಅವ್ರಿಗೇನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದರೆ ಆ ಕಥೆಗಳನ್ನ ಕೇಳಿಕೊಂಡು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.